ಯಾವುದೇ ರೀತಿ ಚಿಂತೆ ಮತ್ತೆ ಒತ್ತಡ ಇಲ್ಲದೆ ಆರಾಮವಾಗಿ ನಾವಿರಬೇಕು, ಶಾಂತವಾಗಿರಬೇಕು ಅಂದ್ರೆ ನಾವು ಈ ಎಲೆಯನ್ನ ಖಂಡಿತ ತಿನ್ಬೇಕು. ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್‌ಗೆ ಸ್ವಾಗತ. ನಾನು ನಿಮ್ಮ ಮಂಗಳಾ ಚೇತನ್. ಹೌದು ವೀಕ್ಷಕರೇ, ನಾವಿವತ್ತು ತೋರಿಸ್ತಾ ಇರೋದು ಬ್ರಾಹ್ಮಿ ಎಲೆಯಿಂದ ಮಾಡಿರೋ ಅಂತ ಚಟ್ನಿಯನ್ನ. ಸೊ ನೀವು ಫುಲ್ ಡೇ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ರು ಕೂಡ ನೀವು ಈ ಎಲೆಯನ್ನ ಸೇವಿಸಿದ್ರೆ ನಿಮ್ಮ ನರವ್ಯವಸ್ಥೆಯನ್ನ ತುಂಬಾ ಶಾಂತವಾಗಿ ಆರಾಮವಾಗಿ ಇಡುತ್ತೆ. ಹಾಗೆ ಆಕ್ಸಿಜನ್ ಸರ್ಕ್ಯುಲೇಷನ್ನ ತುಂಬಾ ಉತ್ತಮವಾಗಿ ಮಾಡುತ್ತೆ. ಸೊ ಇಂಥ ಒಳ್ಳೆಯ ಎಲೆನ ನೀವು ಖಂಡಿತ ಸೇವಿಸ್ಬೇಕು. ಹಾಗೆ ಮಕ್ಕಳಿಗೆ ಮಾತು ಬರಲ್ಲ ಅಂದ್ರೆ 21 ದಿನ ಈ ಎಲೆಯನ್ನ ಕೊಟ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರಂತ. ಹಾಗೆ ನಿಮ್ಗೆ ತಿಳಿದಿರ್ಲಿ, ಬ್ರಾಹ್ಮಿದು ಕ್ಯಾಪ್ಸೂಲ್ ಕೂಡ ಬರುತ್ತೆ. ನಿಮ್ಗೆ ಬ್ರಾಹ್ಮಿ ಎಲೆ ಸಿಗಲ್ಲ ಅಂದ್ರೆ ಅದನ್ನು ಕೂಡ ತಗೋಬಹುದು. ಸೊ ಹಿತ್ತಲಿನ ಗಿಡ ಮದ್ದು ಅನ್ನೋ ರೀತಿ ನಮ್ಮ ಹಳ್ಳಿಗಳಲ್ಲಿ ಇವೆಲ್ಲ ತುಂಬಾ ಕಾಮನ್ ಆಗಿ ಸಿಗತ್ತೆ. ಸೊ ಇದನ್ನ ನಾವು ಉಪಯೋಗಿಸಿ ಒಂದು ಒಳ್ಳೆಯ ಆರೋಗ್ಯವಾದಂತಹ ಪದಾರ್ಥಗಳನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು ಅಲ್ವಾ? ನೆನಪಿನ ಶಕ್ತಿ, ಏಕಾಗ್ರತೆ, ಹಾಗೆ ಮಕ್ಕಳು ಸರಿಯಾಗಿ ಮಾತಾಡಲ್ಲ ಅಂದ್ರೆ ಅವರು ಮಾತಾಡೋದಕ್ಕೆ. ಸೊ ಬನ್ನಿ ವೀಕ್ಷಕರೇ, ಚಟ್ನಿ ರೆಸಿಪಿಯನ್ನ ಹೇಗ್ ಮಾಡೋದು ಅಂತ ತಿಳಿಸೋಣ. ಆಕ್ಚುಲಿ ಚಟ್ನಿ ಮಾಡೋದಕ್ಕೆ ನನ್ಗೆ ಅಮ್ಮ ಹೇಳ್ಕೊಟ್ಟಿದ್ದು, ಎಲ್ಲ ಅವರೇ ರೆಡಿ ಮಾಡಿ ಇಟ್ಟಿದ್ರು. ಸೊ ಮೊದಲಿಗೆ ಒಂದು ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಮೆಣಸು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಂಡೆ. ಅದಾದ ನಂತರ ಒಂದು 3 ಮೆಣಸಿನ್ಕಾಯನ್ನ ಹಾಕ್ಕೊಂಡೆ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಆದ್ರೂ ಹಾಕ್ಕೋಬಹುದು. ನಾನು ಒಣ ಮೆಣಸಿನ್ಕಾಯಿನ ಪ್ರಿಫರ್ ಮಾಡ್ತೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಬ್ರಾಹ್ಮಿ ಎಲೆ ಮತ್ತೆ ನಾನು ತಗೊಂಡಿರೋಂಥ ದೊಡ್ಡ ಪತ್ರೆ ಎಲೆಗಳನ್ನ ಕೂಡ ಹಾಕ್ಕೊಂಡು ಎಲ್ಲವನ್ನು 1-2 ನಿಮಿಷ ಬಾಡಿಸ್ಕೊತೀನಿ. ಮತ್ತೆ ನೀವು ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ತುಂಬಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಏಕೆ ಅಂದ್ರೆ ತುಂಬಾ ಹೀಟಲ್ಲಿ ಮಾಡಿದ್ರೆ ಅದರ ಶಕ್ತಿ ಹಾಳಾಗುತ್ತೆ. ಹಾಗಾಗಿ ತುಂಬಾ ಕಡಿಮೆ ಬಿಸಿ ಅಂದ್ರೆ ಬೆಚ್ಚಗಿರ್ಬೇಕು ಅಷ್ಟರಲ್ಲೇ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಬ್ರಾಹ್ಮಿ ಎಲೆಯನ್ನ ಹಾಕೊಂಡಾಗ. ನೋಡಿ, ತುಂಬಾ ಮೀಡಿಯಂ ಫ್ಲೇಮ್, ಒಂದ್ 2-3 ನಿಮಿಷ ತಗೊಳುತ್ತೆ. ಇಟ್ಸ್ ಓಕೆ. ಅದ್ರ ಅಂಶ ಏನು ಹಾಳಾಗಿಲ್ಲ ಅಂದ್ರೆ ಅದು ತುಂಬಾ ಒಳ್ಳೇದಲ್ವಾ? ನೋಡಿ, ಈಗ ಒಂದ್ 2 ನಿಮಿಷ ಆಗಿದೆ. ಇದಾರ್ತನು ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇನ್ನು ಈ ಎಲೆ ಎಷ್ಟು ಪವರ್ಫುಲ್ ಅಂದ್ರೆ ಯೂಶಲಿ ವಯಸ್ಸಾದ್ಮೇಲೆ ಅಲ್ಝೈಮರ್ ಕಾಯಿಲೆ ಬರುತ್ತಲ್ಲ, ಅವರೆಲ್ಲ ಮರ್ತೋಗ್ತಾರೆ. ಅಂಥವರಿಗೆ ಕೂಡ ನೀವು ಈ ಎಲೆಯಿಂದ ಮಾಡಿದಂಥ ಪದಾರ್ಥವನ್ನ ಕೊಟ್ರೆ ತುಂಬಾ ಒಳ್ಳೇದು. ನೋಡಿ, ಇವಾಗ ಎಲ್ಲ ಹಾಕ್ಕೊಂಡಾದ ನಂತರ ನಾನು 1 ಕಪ್ ಅಷ್ಟು ತೆಂಗಿನಕಾಯಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇದನ್ನ ನಾವು ಕಡಲೆ ಬೀಜ ಅಥವಾ ಕಡಲೆ ಪಪ್ಪುಗಳನ್ನು ಉಪಯೋಗಿಸಿ ಕೂಡ ಮಾಡ್ಕೋಬಹುದು. ಬಟ್ ತೆಂಗಿನಕಾಯಲ್ಲೇ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಿ. ಸೊ ಅದೇ ಬಾಣಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆಯನ್ನ ಹಾಕ್ಕೊಂಡು ಒಂದೇ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣವನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಹಾಕಿ ಒಂದೇ 1 ನಿಮಿಷ ಈ ರೀತಿ ಮಿಕ್ಸ್ ಕೊಡಿ. ಹಾಗೆ ಮಿಕ್ಸರ್ ಜಾರಲ್ಲಿ ಉಳಿದಿರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ರಿನ್ಸ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. ಚಂದ ಚಟ್ನಿ ರೆಡಿ ಆಗಿದೆ. ಇದನ್ನ ನೀವು ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ನೇನಾದ್ರೂ ಈಗ ಉಪ್ಪು ಬೇಕು ಅಂದ್ರೆ ಕೂಡ ಹಾಕ್ಕೊಳ್ಳಿ. ಸೊ ನೋಡಿ, ಚಟ್ನಿ ರೆಡಿ ಆಗಿದೆ. ನೀವು ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ನನಗೆ ಇದನ್ನ ಆಕ್ಚುಲಿ ಅಮ್ಮ ಹೇಳ್ಕೊಟ್ಟಿದ್ದು. ಮಕ್ಕಳು ಮಾತಾಡಲ್ಲ ಸರಿಯಾಗಿ ಅಂದ್ರೆ ಈ ಚಟ್ನಿ ಮಾಡ್ಕೊಡು, ಅಥವಾ ಏನಾದ್ರೂ ಅಲ್ಝೈಮರ್ ಪ್ರಾಬ್ಲಮ್ ಇದ್ರೆ, ಮತ್ತೆ ಏನಾದ್ರೂ ಒತ್ತಡ ಆತಂಕಗಳಿದ್ರೆ ಇಂಥದಕ್ಕೆಲ್ಲ ತುಂಬಾ ಒಳ್ಳೆ ಚಟ್ನಿ ಇದು, ಬ್ರಾಹ್ಮಿ ಚಟ್ನಿ ಅಂತ ಹೇಳ್ತಾರೆ. ಒಮ್ಮೆ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಟ್ರೈ ಮಾಡಿದೆ. ತುಂಬಾ ಬೆಸ್ಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.